ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಇವರು ಯಾರು ಅಂತಾನೆ ಗೊತ್ತಿರಲಿಲ್ಲ ರೀ. ಆದರೆ ಆಪರೇಷನ್ ಸಿಂಧೂರ್ ನಂತರ ಮನೆ ಮಾತಾಗಿದ್ದಾರೆ. ಇದ್ರೆ ಇಂಥ ಹೆಣ್ಮಕ್ಳು ಇರಬೇಕು ಅಂತ ಅಪೇಕ್ಷಿಸಿದವರೆಷ್ಟು. ಅವರೇ ನಮ್ಮ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್, ಮತ್ತೊಬ್ಬರು ಕರ್ನಲ್ ಸೋಫಿಯಾ ಖುರೇಶಿ. ಇವರ ಸಾಹಸಕ್ಕೆ ಇಡೀ ಭಾರತ ಎದ್ದು ನಿಂತು ಸೆಲ್ಯೂಟ್ ಹೊಡೆದಿದೆ. ಮತ್ತೊಬ್ಬ ಮಹಿಳೆ ಇದ್ದಾರೆ, ಉಂಡ ಮನೆಗೆ ಎರಡು ಬಗೆದು ಅಂಧರಾಗಿದ್ದಾರೆ. ಇನ್ನು ರಾಹುಲ್ ಗಾಂಧಿಯು ಏನೋ ಮಾಡೋಕ್ಕೋಗಿ ಮತ್ತೇನೋ ಮಾಡಿ ಮುಜುಗರಕ್ಕೊಳಗಾಗಿದ್ದಾರೆ. ದುಶ್ಮನ್ ಕಿದರ್ ಹೈ ಅಂದರೆ ಬಗಲ್ಮೆ. ಎಲ್ಲಾದರೂ ಭಾರತ ವಿರುದ್ಧ ಪಾಕಿಗಳು ಕೆಂಡ ಕಾರಿದರೆ ಅಚ್ಚರಿಯೇನಿಲ್ಲ. ಅದರಲ್ಲಿ ದೇಶದೊಳಗೆ ಇದ್ದು ದೇಶದ ವಿರುದ್ಧ ಕೆಲಸ ಮಾಡ್ತಾರಲ್ಲ, ಅವರನ್ನು ಏನಂತ ಕರಿಬೇಕು ರೀ? ಆಕೆ ಸಾಬಿಯಾಗಿದ್ದರೆ ಜಾತಿ ಪ್ರೇಮ ಅನ್ನಬಹುದಿತ್ತೋ ಏನೋ. ಆದರೆ ಹಿಂದೂ ಮಂದಿರ ಭೇಟಿ ಹೆಸರಲ್ಲಿ ಅದೆಂಥ ದೇಶದ್ರೋಹ ಕೆಲಸ ಮಾಡಿದ್ಲು ಅಂದರೆ ಮೈಯಲ್ಲಿ ಮುಳ್ಳೇಳುತ್ತೆ. ದೇಶದ ಒಳಗಿನ ಶತ್ರುಗಳೇ ದೊಡ್ಡ ಅಪಾಯ. ಇನ್ನು ದೇಶದಲ್ಲಿ ಇವಳಂಥ ಪಾಖಂಡಿಗಳು ಭಾಳಷ್ಟು ಜನ ಇದ್ದಾರೆ. ಯೋಧರು ಉಗ್ರರ ನೆಲ ಮೇಲೆ ದಾಳಿ ಮಾಡಿ ಹೊಡೆದು ಹಾಕಿದರೆ ಪ್ರಬುದ್ಧಿಗಳು ತಲೆಯಲ್ಲಿ ಸೆಗಣಿ ತುಂಬಿಕೊಂಡವರು ಸಾಕ್ಷಿ ಕೇಳ್ತಾರೆ. ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದರು. ಹಳೆ ಚಾಳಿ ಎಲ್ಲಿ ಹೋಗುತ್ತೆ? ತಾ ಕಳ್ಳ ಪರರ ನಂಬ. ಆಪರೇಷನ್ ಸಿಂಧೂರ್ ಸಾಕ್ಷಿ ಏನು ಅಂತಿದ್ದಾರೆ? ಆಕ್ರಮಣಕ್ಕೆ ತಾತ್ಕಾಲಿಕ ತಡೆ ಬಂದರೆ ಮತ್ತೆ ರೊಳ್ಳೆ. ಅಜಿತ್ ದೋಮಲ್ ವಿರುದ್ಧ ಕುಹಕ ಆಡ್ತಾರೆ. ಹೀರೋ ದೋಮಲ್ ಎಲ್ಲಿ ಅಂತ ಜೂನಿಯರ್ ಖರ್ಗೆ ಕೇಳ್ತಾನೆ. ಈತನಿಗೆ ಸ್ವಂತಿಕೆ ಇದೆಯಾ? ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗ ಯಾರು ಅನ್ನೋದೇ ಗೊಂದಲ ಇದೆ. ಅದೇ ರಾಹುಲ್ ಗಾಂಧಿ ವಿದೇಶಾಂಗ ಸಚಿವ ಜೈಶಂಕರ್ ವಿಡಿಯೋ ತಿರುಚಿ ಟ್ರೋಲ್. ಜೈಶಂಕರ್ ಭಯೋತ್ಪಾದಕ ನೆಲೆ ನಾಶ ಮಾಡುವ ನಿಶ್ಚಯ ಗುರಿ ತಲುಪಿದ್ದೇವೆ, ಉಗ್ರರ ನೆಲೆ ಮೇಲೆ ದಾಳಿ ಮಾಡುತ್ತೇವೆ, ಮಿಲಿಟರಿ ಮೇಲಲ್ಲ, ಮೇ 10 ಬೆಳಗ್ಗೆ ಉಪಗ್ರಹಗಳ ಮೂಲಕ ಎಷ್ಟು ಹಾನಿ ಮಾಡಿದ್ದೇವೆ ಎನ್ನುವುದು ನೋಡಬಹುದು ಅಂತ ಹೇಳಿದರು. ಆದರೆ ರಾಹುಲ್ ಗಾಂಧಿ ಜೈಶಂಕರ್ ಅರ್ಧ ಹೇಳಿಕೆ ಪೋಸ್ಟ್ ಮಾಡಿ ಮುಜುಗರಕ್ಕೆ ಒಳಗಾಗಿದ್ದಾರೆ. ಅದೇ ಹೈದರಾಬಾದಿನಲ್ಲಿ ಶಾಮಾತು ತಿರುವಿದ್ರಲ್ಲ, ಹಾಗೆ ಅದು ಕಾಂಗ್ರೆಸ್ ಸಂಸ್ಕೃತಿ ಕಾಣ್ರಿ. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿ ವಿಷಯಕ್ಕೂ ಮೋದಿ ಎಳೆತಿರ್ತಾರೆ. ಈತ ಗಣಿಮುಖ. ಮೆಡಿಕಲ್ ಕಿಟ್ ಪ್ರಸಾದ ತಿಂದು ಎಲುಬಿಲ್ಲದ ನಾಲ್ಗೆ ಕಾಣ್ರಿ. ಮೋದಿ ವಿರೋಧಿಸುವ ಭರದಲ್ಲಿ ದೇಶ ಯೋಧರ ಅವಮಾನಿಸೋದ. ಇನ್ನು ಕೋಲಾರ ಶಾಸಕ ಮಂಜುನಾಥ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಧರ ಮನೋಸ್ಥೈರ್ಯ ಕುಗ್ಗಿಸುವ ಕೆಲಸ ಮಾಡಿದ್ದಾರೆ. ಕಾರ್ಯಾಚರಣೆ ಸುಳ್ಳು, ಉಗ್ರ ಇವರೇ ಕರೆಸಿದರ ಅಪರ ಹೇಳಿಕೆ ಕೊಡ್ತಾರೆ. ಇವರು ಭಾರತೀಯರ. ಇಂಥವರಿಗೆ ಜನ್ಮ ಕೊಟ್ಟ ಭಾರತಾಂಬೆ ನೀನೇ ಧನ್ಯ ತಾಯಿ. ಇನ್ನು ನರಿಬುದ್ಧಿ ಪಾಕಿಸ್ತಾನದ ಉಗ್ರರ ಬಣ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆರೆದಿರುವ ಪ್ರಯತ್ನ ಭಾರತ ಸರ್ಕಾರ ಮಾಡಿದರೆ ಅದಕ್ಕೂ ಕೊಂಕು. ಕಾಂಗ್ರೆಸ್ ಕೊಟ್ಟ ಪಟ್ಟಿಯಲ್ಲಿದ್ದ ಹೆಸರು ಬಿಟ್ಟು ಶಶಿ ತರೂರ್ ಸೇರಿಸಿದ್ದೇಕೆ? ಹೊಸ ರೊಳ್ಳೆ. ಅರೆ, ಶಶಿ ತರೂರ್ ಏನು ಕಾಂಗ್ರೆಸ್ MP ಅಲ್ವಾ? ಅಲ್ಲ ರೀ, ಕಾಂಗ್ರೆಸ್ ಕೊಟ್ಟ ಪಟ್ಟಿಯಲ್ಲಿ ವಿಧಾನಸೌಧ ಮುಂದೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ ಪಾಕ್ ಪ್ರೇಮಿ ಹೆಸರು ಕೊಟ್ಟ ಕಾಂಗ್ರೆಸ್ ಅದೆಂಥ ಬುದ್ಧಿಗೇಡಿರಿ. ಹಿಂದಿನ ಕಾಲದಲ್ಲಿ ರಾಜರು ವಿರೋಧಿಗಳ ಮಣಿಸಲು ವಿಷಕನ್ಯರ ಗುರಾಣಿಯಾಗಿ ಬಳಸಿಕೊಳ್ಳೋದು ಹಳೆ ಕತೆ. ಹೊಸ ಕತೆ ದೇಶದ ಅನ್ನ ತಿಂದು ದೇಶದ ಸೀಕ್ರೆಟ್ ಒಯ್ಯುವ ದೇಶಕ್ಕೆ ಮಾರುವ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ. ಈಕೆ ನಾರಿಯ ಹೆಮ್ಮಾರಿಯ ನಿರ್ಧಾರ ನಿಮಗೆ ಬಿಟ್ಟುಬಿಡ್ತೀನಿ. ಗೆಳೆಯರೇ, ದೇಶಕ್ಕೆ 2 ಬಗೆದ ಮಹಿಳೆಯರು. ಭಾರತದ ಸೀಕ್ರೆಟ್ ISI ಜೊತೆ ಹಂಚಿಕೊಳ್ತಿದ್ದ ಮಹಿಳೆ ಏನು ಮಾಡಿದ್ಲು? NIA ಬಲೆಗೆ ಬಿದ್ದಿದ್ದ ಹೇಗೆ? ಖತರ್ನಾಕ್ ಮಹಿಳೆ ಹಾಗೂ ಮತ್ತೊಬ್ಬ ಸ್ಪೈ. ಫುಲ್ ಡೀಟೇಲ್ಸ್ ಇಲ್ಲಿದ್ದು ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಹೇಸಿಗೆ ಆಸೆಗೆ ಪಾಕಿಸ್ತಾನ ಪರ ಬೇಹುಗಾರಿಕೆ ನಡೆಸಿದ ಜ್ಯೋತಿ ಮಲ್ಹೋತ್ರ ಸ್ಟೇಟ್ಮೆಂಟ್ ಕೇಳಿದರೆ ಹೇಸಿಗೆ ಆಗುತ್ತೇರಿ. ಐಷಾರಾಮಿ ಬದುಕಿಗಾಗಿ ಇಂಥ ಕೀಳ್ಮೆಟ್ಟಕ್ಕೂ ಇಳಿತಾರ. ಹಾಸಿಗೆ ಹಂಚಿಕೊಳ್ಳೋದಕ್ಕೂ ಹೇಸದ ಈಕೆ ಹೆಣ್ಣು ಕೊಲ್ಲಕ್ಕೆ ಕಳಂಕ. ಪಾಕಿಸ್ತಾನ ರಾಯಭಾರಿ ಕಚೇರಿ ಅಧಿಕಾರಿ ಡ್ಯಾನಿಶ್ ಮತ್ತು ಪಾಕಿಸ್ತಾನಿ ಗುಪ್ತಚರ ಅಧಿಕಾರಿ ಜೊತೆ ಈಕೆದು ನಿಕಟ ಸಂಪರ್ಕ. ಐಷಾರಾಮಿಗಾಗಿ ಈ ಕೆಲಸ ಮಾಡಿದ್ಲ. ಪಾಕ್ನಲ್ಲಿ VIP ಸೌಲಭ್ಯ ಸಿಗುತ್ತೆ ಅಂತ ದೇಶದ ಸೀಕ್ರೆಟ್ ಹಂಚಿಕೊಳ್ಳಲ್ಲ.
ತನಿಖೆ ಸಮಯ ಈಕೆ ಬಾಯ್ಬಿಟ್ಟ ಸತ್ಯ ಕೇಳಿದರೆ ರೇಜಿಗೆ ಹುಟ್ಟುತ್ತೇರಿ. ಜ್ಯೋತಿ ಪಾಕಿಸ್ತಾನದಲ್ಲಿ ಹೈ ಪ್ರೊಫೈಲ್ ಪಾರ್ಟಿಗೆ ಹಾಜರಾಗ್ತಿದ್ಲು. ಗುಪ್ತಚರ ಸಂಸ್ಥೆ ಅಲ್ಲದೆ ಇತರ ಹಿರಿಯ ಅಧಿಕಾರಿ ಭೇಟಿ ಆಗ್ತಿದ್ಲಂತೆ. ಒಮ್ಮೆ ಈಕೆ ನೇಪಾಳಕ್ಕೆ ಭೇಟಿ ನೀಡಿದ ಸಂದರ್ಭ ಜ್ಯೋತಿ ಪಾಕಿಸ್ತಾನ ರಾಯಭಾರಿ ಕಚೇರಿಗೆ ಹೋಗಿದ್ಲು. ಇಫ್ತಿಯಾರ್ ಕೂಟದಲ್ಲಿ ಬಾಯಿಗಾಗಿ ಅಲ್ಲಿಂದನೇ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ಲು. ಪಾಕಿಸ್ತಾನ ರಾಯಭಾರಿ ಕಚೇರಿಗೆ ಹೋದರೆ ಡ್ಯಾನಿಶ್ ಈಕೆಯನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದ. ಇನ್ನು ಜ್ಯೋತಿ ಮಲ್ಹೋತ್ರಾ 2025 ಜನವರಿಯಲ್ಲಿ ಜಮ್ಮು ಕಾಶ್ಮೀರ ಪಹಲ್ಗಾಂವ್ ಭೇಟಿ ನೀಡಿ ಪಹಲ್ಗಾಂವ್ ಯಾವ ಮಾರ್ಗವಾಗಿ ಬರಬೇಕು, ಬಳಿಕ ಎಲ್ಲಿಗೆ ಭೇಟಿ ನೀಡಬೇಕು ಎಂಬ ಸಂಪೂರ್ಣ ಮಾಹಿತಿ ಯೂಟ್ಯೂಬ್ ಚಾನಲ್ನಲ್ಲಿ ವಿವರಿಸಿ ಅಮಾಯಕರ ಪ್ರಾಣ ತಿಂದ ನರರಕ್ಕಸಿ. ಪಹಲ್ಗಾಂವ್ ಆರುಬೇತಾಬ್ ಚಂದನ್ಗೆ ಭೇಟಿ ನೀಡಿ ವಿಡಿಯೋ ರೆಕಾರ್ಡ್ ಮಾಡಿ ವಿವರಿಸಿದ್ಲು. ಜ್ಯೋತಿ ಚೀನಾಗೆ ಭೇಟಿ ನೀಡಲು ತೆರಳಿದ್ದ ವೇಳೆ ಭದ್ರತಾ ಸಂಸ್ಥೆ ಗಮನಕ್ಕೆ ಬಂದಿತ್ತು. ಪಹಲ್ಗಾಮ್ ದುರಂತ ಭಾರತ ಉಗ್ರ ನೆಲೆ ಮೇಲೆ ದಾಳಿ ಮಾಡಿದ ಸಂದಿಗ್ಧ ಸ್ಥಿತಿಯಲ್ಲಿ ಪಾಕಿಸ್ತಾನ ಪರ ಬೇಹುಗಾರಿಕೆ ನಡೆಸಿದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಸೇರಿ 6 ದೇಶದ್ರೋಹಿಗಳು ಅಂದರ್ ವ್ಲಾಗರ್ ಜ್ಯೋತಿ ISI ಜೊತೆ ಚಾಟ್ ಮಾಡ್ತಿದ್ಲು. ಸೀಕ್ರೆಟ್ ವಿಷಯ ಹಂಚಿಕೊಳ್ಳುವ ಈಕೆ ದೇಶಕ್ಕೆ ಎಂಥ ಅಪಾಯಕಾರಿಯಾದ ಜ್ಯೋತಿ ಮಹಿಳೆಯಲ್ಲರಿ, ಹೆಮ್ಮಾರಿ ಈಕೆ. ಜ್ಯೋತಿ ಪದೇ ಪದೇ ಪಾಕಿಸ್ತಾನ ಭೇಟಿ ನೀಡುತ್ತಿದ್ಲು. ರೀಲ್ ಮಾಡಿ ಪಾಕಿಸ್ತಾನದ ಬಗ್ಗೆ ಬುರುಡೆ ಹೊಡೆತಿದ್ಲು. ಆದರೆ ಈಕೆಗೆ ಗೊತ್ತಿಲ್ಲದಂತೆ ಸೀಕ್ರೆಟ್ ಕಣ್ಣು ಹಿಂಬಾಲಿಸ್ತಾ ಇತ್ತು. ಕಾಶ್ಮೀರ ಸೀಕ್ರೆಟ್ ಪಾಕಿಸ್ತಾನಕ್ಕೆ ನೀಡ್ತಿರೋದು ಗಮನಕ್ಕೆ ಬಂದಿದ್ದು ಜ್ಯೋತಿನ NIA ಎತ್ತಾಕೊಂಡು ಬಂದು ಒದ್ದು ಒಳಗೆ ತಳ್ಳಿದೆ. ಕಮಿಷನ್ ಏಜೆಂಟ್ ಮೂಲಕ ಮೀಸಾ ಪಡೆದ ಜ್ಯೋತಿ ಮಲ್ಹೋತ್ರಾ 2023ರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ ನಂತರ ನವದೆಹಲಿ ಪಾಕಿಸ್ತಾನಿ ಹೈಕಮಾಂಡ್ ಸಿಬ್ಬಂದಿ ಸದಸ್ಯ ಡ್ಯಾನಿಶ್ ಜೊತೆ ನಿಕಟ ಸಂಪರ್ಕಕ್ಕೆ ಬಂದ ನಂತರ ಈಕೆ ಕದರೇ ಬದಲಾಗಿ ಹೋಯಿತು. ಜ್ಯೋತಿ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನಕ್ಕೆ ಸೂಕ್ಷ್ಮ ಮಾಹಿತಿ ರವಾನಿಸಿದ ಗುರುತರ ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ಹರಿಯಾಣ ಮೂಲದ ಟ್ರಾವೆಲ್ಸ್ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾ ಸೇರಿದಂತೆ 6 ಭಾರತೀಯ ಪ್ರಜೆಗಳು NIA ಬಂಧಿಸಿದ್ದು, ಬಂಧನದ ಬಗ್ಗೆ ಭಾರತ ಪಾಕಿಗೆ ಮಾಹಿತಿ ನೀಡಿದೆ. ಖತರ್ನಾಕ್ ಮಹಿಳೆ ಜ್ಯೋತಿ ಹಾಗೂ ಇನ್ನಿತರ ಬಂಧಿತರು ಸೀಕ್ರೆಟ್ ಮಾಹಿತಿದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹರಿಯಾಣ, ಪಂಜಾಬ್ನಲ್ಲಿ ನರ್ಟರ್ ಸಹ ಹೊಂದಿದ್ದರು. ಪಾಕಿಸ್ತಾನ ಹೈಕಮಾಂಡ್ ಸಿಬ್ಬಂದಿ ಡ್ಯಾನಿಶ್ ಮೂಲಕ ISI ಏಜೆಂಟ್ ಜೊತೆ ಸಂಪರ್ಕಕ್ಕೆ ಬಂದಲು. 2025 ಮೇ 13 ಭಾರತ ಡ್ಯಾನಿಶ್ನನ್ನು ಒದ್ದು ಹೊರಹಾಕಿತು. ವಾಟ್ಸಾಪ್, ಟೆಲಿಗ್ರಾಫ್, ಸ್ಕ್ಯಾನ್ ಚಾಟ್, ಇನ್ಕ್ರಾಫ್ಟ್ ಮಾಡಲಾದ ಪ್ಲಾಟ್ಫಾರ್ಮ್ ಮೂಲಕ ಶಕೀರ್ ಆಲಿಯಾಸ್ ರಾಣಾ ಶಹಬಾಜ್ ಸೇರಿದಂತೆ ISI ಏಜೆಂಟರ ಜೊತೆ ಜ್ಯೋತಿ ಸಂಪರ್ಕದಲ್ಲಿದ್ದು ಅಂತಿದ್ದಾರೆ ಅಧಿಕಾರಿಗಳು. ಜ್ಯೋತಿ ದೇಶಕ್ಕೆ ಸಂಬಂಧಿಸಿದ ಸೂಕ್ಷ್ಮ ಮಾಹಿತಿ ಹಂಚಿಕೊಂಡಿದ್ದಳು. ಭಾರತ ಪಾಕ್ ನಡುವೆ ದಾಳಿ ನಡೆದ ಸಂದರ್ಭ ಈಕೆ ಕಾಶ್ಮೀರಕ್ಕೆ ತೆರಳಿ ಅಲ್ಲಿನ ಸೂಕ್ಷ್ಮ ಸ್ಥಳಗಳನ್ನೆಲ್ಲ ರೀಲ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿ ಪಾಕಿಸ್ತಾನಕ್ಕೆ ಮಾಹಿತಿ ರವಾನೆ ಮಾಡಿದ ದೇಶದ್ರೋಹಿ. ಜ್ಯೋತಿ ಕಳೆದ ಸಾಲಿನಲ್ಲಿ ನವದೆಹಲಿ ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ನಡೆದ ಇಫ್ತಿಯಾರ್ ಕೂಟದಲ್ಲಿ ತಿಂದುಂಡು ಎದ್ದು ಬಂದಿದ್ದಷ್ಟೇ ಅಲ್ಲ, ಇಫ್ತಿಯಾರ್ ಕೂಟ ವಿಡಿಯೋ ಪೋಸ್ಟ್ ಮಾಡಿ ನಾನು ಪದೇ ಪದೇ ಪಾಕಿಗೆ ಹೋಗಬೇಕು ಅನಿಸುತ್ತೆ, ಪಾಕ್ ನನಗೆ ಇಷ್ಟ ಅಂತ ಹೇಳ್ಕೊಂಡಿದ್ಲು. ಈತ ಮತ್ತೊಬ್ಬ ದ್ರೋಹಿ. ಭಾರತೀಯ ಸೇನಾಪಡೆ ಫೋಟೋ ಮತ್ತು ವಿಡಿಯೋ ಗುಟ್ಟಾಗಿ ಕ್ಲಿಕ್ಕಿಸಿ ಪಾಕಿಸ್ತಾನ್ಗೆ ಕಳಿಸ್ತಿದ್ದ. ಹರಿಯಾಣ ಕೈತಾಲ್ ಜಿಲ್ಲೆ ವಿದ್ಯಾರ್ಥಿ ದೇವೇಂದ್ರ ಸಿಂಗ್ ಧಿಲ್ಲೋನ ಮತ್ತೊಬ್ಬ ಬಂಧಿತ. ಇದು ಹರಿಯಾಣದಲ್ಲಿ ಬೇಹುಗಾರಿಕೆ ಆರೋಪದ ಮೇಲೆ ಬಂಧಿಸಿದ 2ನೇ ವ್ಯಕ್ತಿ. ದೇವೇಂದ್ರ ಶಸ್ತ್ರಾಸ್ತ್ರಗಳ ಪರವಾನಗಿ ಇಲ್ಲದಿದ್ದರೂ ಪಿಸ್ತೂಲು, ಬಂದೂಕು ಹಿಡಿದು ಭಾವಚಿತ್ರ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡುವ ಶೋಕಿವಾಲ. ಈತನ ಚಟುವಟಿಕೆ ಗಮನಿಸಿದ ಭದ್ರತಾ ಏಜೆಂಟ್ ಇಬ್ಬರು ಗೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ದೇವೇಂದ್ರ ಸೋಷಿಯಲ್ ಮೀಡಿಯಾ ಮೂಲಕ ಪಾಕಿಸ್ತಾನ ಏಜೆಂಟರಿಗೆ ಮಿಲಿಟರಿ ಕಂಟೋನ್ಮೆಂಟ್ ಮತ್ತು ಸೂಕ್ಷ್ಮ ಸ್ಥಳಗಳ ಚಿತ್ರ, ವಿಡಿಯೋ ಕಳಿಸ್ತಾ ಇದ್ದ. ದೇವೇಂದ್ರನ ಬ್ಯಾಂಕ್ ಖಾತೆ ವಿವರ, ಮೊಬೈಲ್ ವಶಕ್ಕೆ ಪಡೆದು ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿದೆ. ಪಟಿಯಾಲಾ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದಲ್ಲಿ ಪ್ರಥಮ ವರ್ಷದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿ ದೇವೇಂದ್ರ ಸಿಂಗ್ ಧಿಲ್ಲೋನ ನವೆಂಬರ್ 2024ರಲ್ಲಿ ಪಾಕಿಸ್ತಾನದ ಕರ್ತಾರ್ಪುರ್ ಕಾರಿಡಾರ್ ಮೂಲಕ ನಮ್ಖಾನಾ ಸಾಹೇಬ್ ಯಾತ್ರೆ ಕೈಗೊಂಡಿದ್ದ. ಯಾತ್ರೆ ವೇಳೆ ಆಕಸ್ಮಿಕ ಸಿಕ್ಕ ಅಪರಿಚಿತ ವ್ಯಕ್ತಿ ಹಣದ ಅಭಿಷವೊಡ್ಡಿ ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ಮಾಡುವಂತೆ ಕೇಳಿದ್ದ. ಅಲ್ಲದೆ
ಪಾಕಿಸ್ತಾನ ಸಂಪರ್ಕಕ್ಕಾಗಿ ದೇವೇಂದ್ರನಿಗೆ ಒಂದು ಸಂಖ್ಯೆ ನೀಡಿದ್ದು ಆಮಿಷಕ್ಕೊಳಗಾದ ದೇವೇಂದ್ರ ಅದರಂತೆ ಪಾಕಿಸ್ತಾನ ತಲುಪಿದ್ದ. ಪಾಕಿ ಏಜೆಂಟರು ದೇವೇಂದ್ರ ಹನಿ ಟ್ರ್ಯಾಕ್ಗೆ ಬೀಳಿಸಿದ್ದಾರೆ. ಹನಿ ಟ್ರ್ಯಾಕ್ ಬೀಳಿಸಿದ ಹುಡುಗಿಯಿಂದ ದೇವೇಂದ್ರ ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆ ಜೊತೆ ಸಂಪರ್ಕ ಸಾಧಿಸಿದ್ದ. ಭಾರತಕ್ಕೆ ಬಂದ ನಂತರವೂ ದೇವೇಂದ್ರ ಪಾಕಿಸ್ತಾನ ಏಜೆಂಟರ ಸಂಪರ್ಕದಲ್ಲಿದ್ದ. ಸದಾ ಭಾರತದ ನೆಮ್ಮದಿಯ ಕೊಳ್ಳಿ ಇಡುತ್ತಿರುವ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿ ದೇಶದ ಗೌಪ್ಯತೆ ಹಂಚಿಕೊಳ್ಳುವ ವಿದ್ರೋಹಿಗಳು ಉಗ್ರರಿಗಿಂತಲೂ ಹೇಯ ಅಲ್ವಾ? ಅಂಥವರಿಗೆ ಶಿಕ್ಷೆ ಹೇಗಿರಬೇಕು? ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.